ಬಾಗಲಕೋಟೆ ಜಿಲ್ಲೆ ಮುಧೋಳ್ ಪೊಲೀಸ್ ಠಾಣೆಯ ಈದ್ ಮಿಲಾದ್ ಹಬ್ಬದ ಪೂರ್ವಭಾವಿ ಸಭೆ ಶಾಂತಿ ಸಭೆಯನ್ನು ದಿನಾಂಕ 22/8/2026 ಸಾಯಂಕಾಲ 6 ಗಂಟೆಗೆ ಶಾಂತಿ ಸಭೆ ನಡೆಯಿತು. ಶಾಂತಿ ಸಭೆಯ ಅಧ್ಯಕ್ಷತೆಯನ್ನು ಡಿವೈಎಸ್ಪಿಗಳಾದ ಶ್ರೀ ಸೈಯದ್ ರೋಷನ್ ಜಮೀರ್ ಎಸ್ ಅವರು ವಹಿಸಿಕೊಂಡಿದ್ದು, ಮುಧೋಳದ ಅಂಜುಮನ್ ಕಮಿಟಿ ಸದಸ್ಯರು ಇವರು ಸಭೆಗೆ ಭಾಗವಹಿಸಿದರು. ದಿನಾಂಕ 26/8/2026 ಬುಧವಾರ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ದೇಶದಾದ್ಯಂತ ಮತ್ತು ರಾಜ್ಯಾದ್ಯಂತ ಆಚರಿಸುತ್ತಾರೆ. ನಮ್ಮ ಮುಧೋಳ ಅತಿ ವಿಜೃಂಭಣೆಯಿಂದ ಮುಸ್ಲಿಂ ಬಾಂಧವರು ಈದ್ ಮಿಲಾದ್ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಧೋಳ ಸಿಪಿಐ ಎಂ ನಾಗರೆಡ್ಡಿ, ಮುಧೋಳ್ ಪಿಎಸ್ಐಯಾದ ಅಜಿತಕುಮಾರ ಹೊಸಮನಿ ನೇತೃತ್ವದಲ್ಲಿ ಈ ಸಭೆಯು ಜರುಗಿತು. ಹಲವಾರು ಮುಸ್ಲಿಂ ಸಮಾಜದ ಮುಖಂಡರುಗಳು ಹಾಗೂ ಹಿಂದೂ ಸಮಾಜದ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಜಮಖಂಡಿ ಡಿವೈಎಸ್ಪಿಯಾದ ಶ್ರೀ ಸೈಯದ್ ರೋಷನ್ ಜಮೀರ್ ಎಸ್ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಮಾಧ್ಯಮದ ಮೂಲಕ ತಿಳಿಸಿದ್ದು ಏನೆಂದರೆ, ಯಾವುದೇ ಕಾರ್ಯಕ್ರಮವೂ ನಡೆದರೆ ಡಿಜೆಯನ್ನು ಹಚ್ಚುವಂತಿಲ್ಲ. ಈದ್ ಮಿಲಾದ್ ಹಬ್ಬಕ್ಕೂ ಗಣೇಶ ಚತುರ್ಥಿ ಹಬ್ಬಕ್ಕೂ ಯಾವುದೇ ಹಬ್ಬಗಳಿಗೆ ಡಿಜೆ ಬಳಸಬಾರದು. ಹಚ್ಚಲು ಪರ್ಮಿಷನ್ ಕೂಡ ಕೊಡೋದಿಲ್ಲ. ಒಂದು ವೇಳೆ ಯಾರಾದರೂ ಡಿಜೆಯನ್ನು ಪರ್ಮಿಷನ್ ಇಲ್ಲದೆ ಬಳಸಿದರೆ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಡಿವೈಎಸ್ಪಿಯವರು ಈ ಸಂದರ್ಭದಲ್ಲಿ ಸಾರ್ವಜನಿಕರ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಫಜಲ್, ಮೋಮಿನ್, ಇಬ್ರಾಹಿಂ, ಜಮದಾರ್, ಕಾಜಾ ಅಮೀನ್ ಬಾಗವಾನ್ ಈ ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಇವರು ಕೂಡ ಈದ್ ಮಿಲಾದ್ ಶಾಂತಿ ಸಭೆಯಲ್ಲಿ ಮಾತನಾಡಿದರು. ಮಸೂದಿಗೆ ಗಾಂಧಿ ಚೌಕ ಮಸೂದಿ ಕಟ್ಟು ಮುಂದೆ ನಿಂತ ಕಟ್ಸಿರ್ತಾರೆ. ನಾವು ಪ್ರೀತಿಯಿಂದ ಅದೀವಿ. ಮತ್ತು ನಮ್ಮ ಮಸೂದಿಗೆ ಮೊನ್ನೆ ಕನ್ಸ್ಟ್ರಕ್ಷನ್ ಚಾಲೂ ಆಗ್ತದೆ ಜವಾಬ್ದಾರಿ ಅವರಿಂದ ಪೂಜೆ ಮಾಡಿ ಎಲ್ಲ ಆಗಮಿಸಿದಂಥ ಮಾನ್ಯ DSP ಸಾಹೇಬರು, CPI ಸಾಹೇಬರು, DSP ಸಾಹೇಬರಿಗೆ ಮತ್ತು ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರು ಅವರಿಗೆ ಯೋಗರಿಗೆ ಸ್ವಾಗತವನ್ನು ಕೋರುತ್ತಾ, ಮುಧೋಳ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ 26ನೇ ತಾರೀಕು ಬುಧವಾರ ದಿನ ಈದ್ ಮಿಲಾದ್ ಹಬ್ಬ ಆಚರಿಸಲು ನಾವು ತೀರ್ಮಾನಿಸಿದ್ದು. ಹಿಂದಿನ 3 ವರ್ಷಗಳ ಕಾಲ ಅಂದರೆ ಗಣೇಶ ಚತುರ್ಥಿ ಇರೋದರಿಂದ ನಾವು ಸ್ವಇಚ್ಛೆಯಿಂದ ಈದ್ ಮಿಲಾದ್ ಹಬ್ಬವನ್ನು 1 ವಾರ ಅಥವಾ 10 ದಿನ 5 ದಿನ ಪೋಸ್ಟ್ಪೋನ್ ಮಾಡ್ತಾ ಬಂದಿದ್ದೀವಿ. ಆದರೆ ಈ ವರ್ಷ ಏನೂ ತೊಂದರೆ ಇದೆ, ಅಂದರೆ ಒಂದೇ ಹಬ್ಬ ಇದೆ. ಸೊ ಅದೇ ದಿನ ಬೆಳಗ್ಗೆ 9 ಅಥವಾ 9 ಗಂಟೆ ಇನ್ ಬಿಟ್ವೀನ್ 9 or 9:30 ದರ್ಗಾದಿಂದ ನಮ್ಮ ಪ್ರೊಸೆಷನ್ ಸ್ಟಾರ್ಟ್ ಮಾಡಿದ್ದಾರೆ. ಬಸ್ ಸ್ಟ್ಯಾಂಡ್ ಜಳಗಾ ಬಾಲವೃತ್ತ, ಆಮೇಲೆ ನಮ್ಮ ಜಾಮಾ ಮಸ್ಜಿದ್, ಗಾಂಧಿ ಚೌಕ್, ಶಿವಾಜಿ ಸರ್ಕಲ್ ಮಾರ್ಗವಾಗಿ ಮರಳಿ ಶಾದಿಮಹಲ್ ದರ್ಗಾ ಪಕ್ಕದಲ್ಲಿ ಶಾದಿಮಹಲ್ಗೆ ಸೇರುತ್ತೆ. ಆಮೇಲೆ ಪ್ರೊಸೆಷನ್ ನಂತರ ಶಾದಿಮಹಲ್ದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಇಬ್ಬರು ಮೌಲಾನಾ ಅಂದರೆ ಮೌಲಾನಾ ನದೀಮ್ ಹಾಗೂ ಮೌಲಾನಾ ಸಜ್ಜಾದ್ ಮುಧೋಳದವರೇ, ಆಮೇಲೆ ನಮ್ಮ ತಿಂಗಳಿಗೆ ಅಜ್ಜರು ಅವ್ರು ಆಗಮಿಸ್ತಾರೆ ಮತ್ತು ನಮ್ಮ ಎಲ್ಲ ಸಮಾಜದ ಹಿರಿಯ ಮುಖಂಡರು ಮತ್ತು ಯುವಕರಿಗೆ ನಾವು ಆಹ್ವಾನಿಸಿದ್ವಿ. ಆ ಬಗ್ಗೆ ಪ್ರವಾದಿಯವರ ಬಗ್ಗೆ, ಅವರ ಜೀವನ ಚರಿತ್ರೆ ಬಗ್ಗೆ ಒಂದು ಮಾತನಾಡಲು ಹೊರಗಿನ ಒಬ್ಬರು ಪ್ರಸಿದ್ಧ ಮೌಲಾನರು ನಾವು ಹೇಳಿದ್ವಿ. ಯಾರು ಬರ್ತಾರೆ ಅನ್ನೋದು ನಮ್ಗೆ ಇನ್ನೂ ಖಚಿತವಾಗಿ ಮಾಹಿತಿ ಬಂದಿಲ್ಲ. ತದನಂತರ ಎಲ್ಲ ಸೇರಿದ ಜನರಿಗೆ ಊಟದ ವ್ಯವಸ್ಥೆ ಕೂಡ ಇದೆ. ಇದನ್ನು ಇದೆ ಸರ್. ಸೊ ಹಿಂದಿನ 3 ವರ್ಷ ನಾವು 3 ದಿನ 100% ಸಹಕಾರ ಇಲಾಖೆ ಕೊಟ್ಟಿದ್ದೀವಿ. ನೀವು ಹೇಳಿದ್ದಂಗೆ ನಾನು ನೋಡ್ಕೊಂಡಿದ್ವಿ ಸರ್, ಪೋಸ್ಟ್ಪೋನ್ ಮಾಡಿದ್ವಿ. ಆಮೇಲೆ ಎಂಥ ಶಾಂತಿ ರೀತಿಯಿಂದ ನಾವು ಮಾಡಿದ್ವಿ. ಈ ವರ್ಷ ಕೂಡ ಶಾಂತಿ ರೀತಿಯಿಂದ ಹಬ್ಬ ನಾವು ಆಚರಣೆ ಮಾಡುವಂಥ ಒಂದು ಸಂಕಲ್ಪನ ಹೊಂದಿದ್ವಿ. ಸೊ ನಿಮ್ಮ ಸರ್ಕಾರ ನಮಗೆ ಅತ್ಯ ಆಗುತ್ತೆ. ನಮ್ಮ ಸರ್ಕಾರ ಯಾವತ್ತೂ ನಿಮ್ಮ ಜೊತೆ ಇದೆ ಅಂತ ಹೇಳುತ್ತಾ ನಾನು ಮಾತನಾಡೋದು. ಮೆರವಣಿಗೆ ಒಂದೇ ಸರ್, ಅಟ್ ಎ ಟೈಮ್ 3 ಕಡೆ ಪ್ರಾರಂಭ ಆಗ್ತದೆ. 3 ಕಡೆ ಪ್ರಾರಂಭ ಅಂದರೆ ಆ ಜನ ಬಂದು ಈಗ ಸೇರಿಬಿಡ್ತಾರೆ. ಆದರೆ ಅವ್ರ ಪ್ರೊಸೆಷನ್ ಈ ರೂಪದಲ್ಲಿ ಬರೋಂಗಿಲ್ಲ, ಗುಂಪಲ್ಲಿ ಬರ್ತಾರೆ. ಆದ್ರೆ ಮೇನ್ ಪ್ರೊಸೆಷನ್ ಸ್ಟಾರ್ಟ್ ಆಗೋದು ಒಂದೇ ಕಡೆ, ಅಸೆಂಬ್ಲಿಂಗ್ ಒಂದೇ ಕಡೆ. ಈ ಜನತಾ ಪ್ಲಾಟ್ನಿಂದ ಬರೋರು ಅಂದರೆ ಅವರು ಮೆರವಣಿಗೆ ಜನ ಬರ್ತಿರ್ತಾರೆ, ಬರೀ ಜಾಯ್ನ್ ಆಗ್ತಾರೆ ಸರ್. ಈ ಹಬ್ಬದ ವಿಶೇಷ ಏನಂದ್ರೆ ನಮ್ದು ರಂಜಾನ್ ಬಸೀದಂದ್ರೆ ಸೇರೋದು ಪ್ರಾರ್ಥನೆ ಮಾಡೋದು. ಇದು ಒಂದು ಪ್ರೊಸೆಷನ್ ಆದಂಥ ಹಬ್ಬ. ಸೊ ಊರಲ್ಲಿ ಸ್ವಲ್ಪ ಅಲಂಕಾರ ಶೃಂಗಾರ ಇರುತ್ತೆ. ಸೊ ಅದಕ್ಕೆ ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್, ಅದಕ್ಕೆ ನಮ್ಮ ಪೂರ ಸಹಕಾರ ಮಾಡಿರಿ. ಅಲ್ಲಿ ಸ್ವಲ್ಪ ಏನಾದರೂ ಆಗ್ತಿರ್ತದೆ ಸರ್, ಅಲ್ಲಿ ಕಟ್ ಮಾಡಿ ಅದೇನಿಲ್ಲ. ನಾವು ಶಾಂತಿ ರೀತಿಯಿಂದ ನಮ್ಮ ಜವಾಬ್ದಾರಿಯಿಂದ ನಾವು ಆಗ್ತೀವಿ, ನಾವು ತಿಂತೀವಿ.
ಸೊ ಅದಕ್ಕೆ ನಮಗೆ ಕಾಲಾವಕಾಶ ಕೊಟ್ಟು ಒಂದು ಸಹಕಾರ ಮಾಡ್ಕೊಂಡು ನಾನು ವಿನಂತಿಸ್ತೀನಿ. ಈ ಒಂದು ಪವಿತ್ರವಾದಂಥ ಈದ್ ಮಿಲಾದ್ ಹಬ್ಬದ ನಿಮಿತ್ತ ಕರೆಯಲಾಗಿರ್ತಕ್ಕಂಥ ಶಾಂತಿ ಸಭೆಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ DSP ಸಾಹೇಬರಾಗಿರ್ತಕ್ಕಂಥ ರೋಷನ್ ಸಾಹೇಬ್ರೆ, ಆ್ಯಕ್ಚುಲಿ ನಾವಿಬ್ಬರು ಬ್ಯಾಚ್ಮೇಟ್ಸು. ಸಾಹೇಬ್ ಜೊತೆಗೆ ನಾನು ಸಬಾರ್ಡಿನೇಟ್ ಆಗಿ ಕೆಲಸ ಮಾಡ್ತಿರೋದು ನಂದು ಒಂದು ಲಕ್ ಅಂತ ಅನ್ಕೋಬೇಕು. DSP ಸಾಹೇಬ್ರವರೇ ಮತ್ತು PSI ಅವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರುಗಳೇ ಮತ್ತು ಮಾಧ್ಯಮ ಮಿತ್ರರೇ, ಈಗ ಈದ್ ಮಿಲಾದ್ ಹಬ್ಬದ ಬಗ್ಗೆ ಇಲ್ಲಿ ಮುಧೋಳ ತಾಲೂಕಿನಲ್ಲಿ ಯಾವ ರೀತಿ ನಡೆಯುತ್ತೆ ಅಂತ ಅನ್ನೋದನ್ನು ನಾನು ತಿಳ್ಕೊಂಡೆ. 2-3 ವರ್ಷಗಳಿಂದ ಈ ಹಿಂದೆ ಯಾವ ರೀತಿ ನಡೆದಿದೆ ಎಲ್ಲ ನಾನು ವಿಷಯಗಳು ತಿಳ್ಕೊಂಡಾಗ ಭಾಳ ಸಂತೋಷ ಆಯಿತು. ಯಾಕಂದರೆ ನೀವು ಸುಮಾರು ಸಂದರ್ಭಗಳಲ್ಲಿ ಈ ಹಬ್ಬಗಳು ಒಟ್ಟಿಗೆ ಬಂದಾಗ, ಗಣಪತಿ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬ ಒಟ್ಟಿಗೆ ಬಂದಾಗ ಯಾವುದೇ ಕೋಮು ಸೌಹಾರ್ದತೆ ಕೆಡಬಾರ್ದು ಮತ್ತು ತಕರಾರುಗಳು ಅಡ್ಡಿ ಆತಂಕಗಳು ಬರಬಾರ್ದು ಅನ್ನೋ ಉದ್ದೇಶದಿಂದ ದಿನಾಂಕಗಳನ್ನು ಹೆಚ್ಚು ಕಡಿಮೆ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ನಿಮ್ಮ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದೀರಿ ಅಂತಕ್ಕಂಥ ವಿಷಯ ಕೇಳಿ ಭಾಳ ಸಂತೋಷ ಆಯಿತು. ಇದೇ ರೀತಿ ಈ ಹಿಂದೆ ಎಂದೋ 2015ರಲ್ಲಿ ಆಗಿರತಕ್ಕಂಥ ಒಂದು ಕಪ್ಪು ಚುಕ್ಕೆನ ಇಟ್ಕೊಂಡು ನಾವು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಯಾವುದೇ ರೀತಿಯಿಂದ ಮುಂದುವರಿಸಲಾರ್ದಂಗೆ, ಆಮೇಲೆ ಆ ಕಪ್ಪು ಚುಕ್ಕೆನ ತೊಳಿತಕ್ಕಂಥ ಪ್ರಯತ್ನಗಳು ನಿಮ್ಮೆಲ್ಲರೂ ಸೇರಿ ಮಾಡಬೇಕಾದಂಥ ಸಂದರ್ಭ ಇದು. ಹಂಗಾಗಿ ನೀವೆಲ್ಲರೂ ಸೇರಿ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆಯಿಂದ ಹಬ್ಬ ಮಾಡ್ತಾ ಇರೋದು ಒಂದು ತುಂಬ ಸಂತೋಷದ ವಿಚಾರ. ಅದೇ ರೀತಿ ನಮ್ಮ ಪೊಲೀಸ್ ಅಧಿಕಾರಿಯಾಗಿ ನಾವು ಹೇಳೋದಿಷ್ಟೇ, ನೀವು ಹಿರಿಯರು ಚೆನ್ನಾಗಿರ್ತೀರಿ, ಕಾನೂನಿಗೆ ಗೌರವ ಕೊಡ್ತೀರಿ, ಪೊಲೀಸ್ ಅಧಿಕಾರಿಗಳ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ, ಒಬ್ರಿಗೊಬ್ರಿಗೆ ಒಂದು ಕೋಆರ್ಡಿನೇಷನ್ ಇರುತ್ತೆ. ಆದರೆ ಕೆಲವು ಇತ್ತೀಚಿನ ಜನ್ರೇಷನ್ ನಿಮ್ಗೆ ಗೊತ್ತು ಹುಡುಗರು ಹೆಂಗಿರ್ತಾರಂತಂದು, ಹಿರಿಯರ ಕಂಟ್ರೋಲಲ್ಲಿ ಇರಲ್ಲ, ಯಾವುದೋ ಒಂದು ಲೋಕದಲ್ಲಿರ್ತಾರೆ, ಯಾವುದೋ ಒಂದು ಅವ್ರ ತಲೆಯಲ್ಲಿ ವಿಚಾರಗಳು ಬೇರೆ ಇರ್ತಾವೆ. ಅಂಥವ್ರನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಜವಾಬ್ದಾರಿ ಕೂಡ ನಮ್ಮದು ನಿಮ್ಮದಿದೆ. ನೀವು ಹಿರಿಯರು ಅದ್ರ ಬಗ್ಗೆ ಗಮನ ಕೊಡಬೇಕು. ಒಂದಿಷ್ಟು ಯುವಕರು ಅಂಕಿ ನೀರು ನಡ್ಕಲಾರ್ದಂಗೆ ಸುಮ್ಮನೆ ಯಾವುದೋ ಒಂದು ಊರಾಗ ಬಾವುಟ ಕಟ್ಕೊಂಡು ಬೈಕ್ ತೊಗೊಂಡು ಊರು ತುಂಬ ಓಡಾಡ್ಸ್ಕೊಂಡು ಬರೋದು, ಮನುಷ್ಯ ತಿರುಗಾಡೋದು, ಇವೇನಾಗ್ತಾವೆ ಬೇರೆ ಸಮಸ್ಯೆಗಳಿಗೆ ಆದಿ ಮಾಡಿಕೊಡ್ತಕ್ಕಂಥ ಸಂದರ್ಭಗಳಿರ್ತಾವೆ. ಅಂಥವ್ರನ್ನ ಒಂದು ಸ್ವಲ್ಪ ಗಮನ ಇಟ್ಟು ನೀವು ನಿಯಂತ್ರಣ ಮಾಡೋದು ಒಳ್ಳೆಯದು. ಅದೇ ರೀತಿ ಈ ಯಾವ ದೇಶ ವಿರೋಧಿ ಅಥವಾ ಯಾವುದೋ ಇನ್ನೊಂದು ಧರ್ಮ ವಿರೋಧಿ ಘೋಷಣೆಗಳನ್ನು ಕೂಗ್ತಕ್ಕಂಥದ್ದನ್ನು ಯಾರೋ ಒಬ್ಬರಿಬ್ಬರು ಮಾಡೋದು ಇಡೀ ಸಮಾಜಕ್ಕೆ ಕೆಟ್ಟ ಹೆಸರು ಬರುತ್ತೆ. ಈಗಾಗಲೇ ನೀವು ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಯಾರೋ ಒಬ್ಬರಿಬ್ಬರು ಮಾಡೋದು ಸಮಾಜಕ್ಕೆ ಕೆಟ್ಟ ಹೆಸರು ಬರ್ತಕ್ಕಂಥದ್ದು ಅಂಥದ್ದು ಆಗಬಾರ್ದು. ಅಂಥದ್ರ ಬಗ್ಗೆಯೂ ಒಂದಿಷ್ಟು ಹುಡುಗರಿಗೆ ತಿಳುವಳಿಕೆ ನೀಡ್ರಿ. ಆಮೇಲೆ ಯಾವುದೇ ಒಂದು ನಿಮಗೆ ಕಿರಿಕಿರಿ ಆಗುತ್ತಾ, ಈ ಘಟನೆಯಿಂದ ಏನೋ ನಮಗೆ ತೊಂದರೆ ಆಗುತ್ತಾ ಅಂತ ನಿಮಗೇನಾದರೂ ಅನಿಸ್ತಾರೆ ಇಮಿಡಿಯೇಟ್ ಪೊಲೀಸ್ ಗಮನಕ್ಕೆ ತೊಗೊಂಡ್ಬರ್ರಿ. ನಮ್ಮ DSP ಸಾಹೇಬಂದು ಚೆನ್ನಾಗಿದ್ದಾರೆ, ಎಲ್ರಿಗೂ ಸ್ಪಂದಿಸ್ತಾರೆ. ನಾವು ಹೊಸದಾಗಿ ಬಂದಿದ್ದೀನಿ, ಈ ವಾತಾವರಣಕ್ಕಾಗಲೇ ನಾನು 3 ತಿಂಗಳಲ್ಲಿ ಬೇಕಾದಷ್ಟು ಹೊಂದ್ಕೊಂಡಿದ್ದೀನಿ. PSI ಅಂತೂ ಇಲ್ಲಿ ಹಳಬರಿದ್ದಾರೆ, ಎಲ್ಲ ಇಲ್ಲಿ ನರನಾಡಿಗಳೆಲ್ಲ ಗೊತ್ತಿದ್ದಾವೆ ಅವರಿಗೆ. ಹಂಗಾಗಿ ನಾವು ಪೊಲೀಸ್ ಅಧಿಕಾರಿಗಳು ನಿಮ್ಮ ಜೊತೆ ಇರ್ತೀವಿ. ಶಾಂತಿ ಸುವ್ಯವಸ್ಥೆ ಕಾಪಾಡೋದ್ರ ಸಲುವಾಗಿ ನಾವೆಲ್ಲರೂ ಒಟ್ಟಿಗೆ, ನೀವು ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ಈ ಪ್ರತಿ ವರ್ಷ ಯಾವ ರೀತಿ ಮಾಡ್ತಿದ್ರಿ ಅದೇ ರೀತಿ ಶಾಂತಿ ರೀತಿಯಿಂದ ಮಾಡ್ಕೊಂಡು ಹೋಗಿ ನಮ್ಮ ಸಂಪೂರ್ಣ ಸಹಕಾರ ನೀವು ಕೊಡ್ತೀವಿ ಅಂತ ಹೇಳ್ತೀವಿ. ಈ ಒಂದು 2 ಮಾತುಗಳನ್ನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಮೇಲಾಧಿಕಾರಿಗಳಿಗೆ ನಿಮಗೂ ಹೊಂದಿಸುತ್ತಾ ನನ್ನ ಮಾತುಗಳನ್ನು ಮುಂದೆ ಬರ್ತಕ್ಕಂತಹ ಈದ್ ಮಿಲಾದ್ ಹಬ್ಬದ ನಿಮಿತ್ತ ಈ ಒಂದು ಶಾಂತಿ ಸಭೆಯನ್ನು ಇವತ್ತು ನಾವು ಕರೆದಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಮುದಾಯದ ಎಲ್ಲ ಮುಖಂಡರುಗಳಿಗೆ ಕರೆಸಿಬಿಟ್ಟು ಪೊಲೀಸ್ ಇಲಾಖೆಯಿಂದ ಕೆಲವೊಂದು ಸೂಚನೆಗಳನ್ನು ಹಾಗೂ ಮಾರ್ಗಸೂಚಿಗಳನ್ನು ಹೇಳ್ತಕ್ಕಂಥ ಸಂಪ್ರದಾಯ. ಅದರ ಪ್ರತೀತಿಯಂತೆ ಸುಮಾರು ವರ್ಷಗಳಿಂದ ಕೂಡ ಈ ಪದ್ಧತಿ ನಡ್ಕೊಂಡು ಬಂದಿದೆ, ಈಗಲೂ ನಡೆಯುತ್ತೆ, ಮುಂದೆನೂ ಕೂಡ ನಡೆಯುತ್ತೆ. ಈ ಒಂದು ಸಭೆಯಲ್ಲಿ ಹಾಜರಿರ್ತಕ್ಕಂತಹ ಮುಧೋಳ ತಾಲೂಕಿನ ಪೊಲೀಸ್ ವೃತ್ತಾಧಿಕಾರಿಯಾದ ಹಾಗೂ ನನ್ನ ಸಹೋದರ ಅಧಿಕಾರಿಯಾದ ನಾಗರೆಡ್ಡಿಯವರೇ, ಈ ಭಾಗದ ಪೊಲೀಸ್ ಉಪನಿರೀಕ್ಷಕರಾದ ಸಹೋದರ ಅಧಿಕಾರಿಯಾದ ಅಜಿತ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಮುಸ್ಲಿಂ ಸಮಾಜದ ಹಿರಿಯ ಮುಖಂಡರುಗಳೇ ಹಾಗೂ ಯುವಕ ಮಿತ್ರರೇ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರೇ, ಈದ್ ಮಿಲಾದ್ ಹಬ್ಬ ದಿನಾಂಕ 26ನೇ ತಾರೀಕು ನಾವು ಪ್ರಪಂಚದ ಎಲ್ಲ ಮೂಲೆಗಳಲ್ಲಿ ಆಚರಣೆ ಮಾಡಬೇಕು.
ಇಸ್ಲಾಂ ಧರ್ಮಕ್ಕೆ ಬೈಕಾನ್ ಯಾರಂದ್ರೆ ಮೊಹಮ್ಮದ್ ಪೈಗಂಬರ್ 571ರಲ್ಲಿ ಅವರ ಜನನ ಆಗುತ್ತೆ ಮೆಕ್ಕಾದಲ್ಲಿ. ಅವರ ತಂದೆ ಹೆಸರು ಅಬ್ದುಲ್ಲಾ ಅಂತೇಳಿ, ತಾಯಿ ಹೆಸರು ಅಮೀನಾ ಅಂತ. ಅವರ ಪುತ್ರನಾಗಿ ಅವರು ಜನನ ಆಗ್ತಾರೆ. ಅವರ ಒಂದು ಆ ಸಂದರ್ಭದಲ್ಲಿ ಅರಬ್ ಪ್ರದೇಶ ಏನಿದೆ ಆ ಪ್ರದೇಶದಲ್ಲಿ ಭಾಳಷ್ಟು ಜನ ವಿದ್ಯಾವಂತರು ಇರ್ತಾರೆ. ಅದರ ಜೊತೆಗೇನೆ ಒಂದು ಸಮಾಜಕ್ಕೆ ಕಂಟಕವಾಗಿರ್ತಕ್ಕಂತಹ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿರ್ತಾರೆ ಆಗಿನ ಕಾಲದಲ್ಲಿ. ಇವರ ಜನನ ಆದ ನಂತರ 6ನೇ ವಯಸ್ಸಿನಲ್ಲಿನ ತಂದೆಯನ್ನು ಕಳ್ಕೊಳ್ತಾರೆ. ಆನಂತರ ತಮ್ಮ ಒಂದು ಅಜ್ಜನ ಒಂದು ಸುಪರ್ದಿನಲ್ಲಿ ಬೆಳೀತಾರೆ. ಅವರ ಕಾಲ ನಂತರ ಅವರ ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೀತಾರೆ. ಮೊಹಮ್ಮದ್ ಪೈಗಂಬರು ಪ್ರಪಂಚಕ್ಕೆ ಆಗಿನ ಸಂದರ್ಭದಲ್ಲೇ ಒಂದು ಹೋರಾಟದ ಬದುಕನ್ನು ನಡೆಸಿದ್ದಾರೆ. ಅಷ್ಟು ಸುಲಭವಾಗಿ ಇರಲಿಲ್ಲ. ಭಾಳಷ್ಟು ಹೋರಾಟಗಳನ್ನು ಮಾಡ್ತಾರೆ, ಜನರಿಗೆ ಒಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಜನ ಒಪ್ಪೋದಿಲ್ಲ. ಆಗಿನ ಕಾಲದ ಒಂದು ಸಂದರ್ಭ ಏನಿದೆ ಆ ರೀತಿ ಇರುತ್ತೆ. ಸುಮಾರು ಅವರ ಒಂದು 40ನೇ ವಯಸ್ಸಿನಲ್ಲಿ ಅವರಿಗೆ ಕುರಾನ್ನಲ್ಲಿ ಇರುವಂತೆ ನೇರವಾಗಿ ಅವನ್ನ ಕರೆ ಬರುತ್ತೆ. ಅಲ್ಲನ ಜೊತೆಗೆ ಒಂದು ಭೇಟಿ ಮಾಡುವಂಥ ಸಂದರ್ಭ ಬರುತ್ತೆ. ಸಾಕಷ್ಟು ಜನ ಪ್ರವಾದಿಗಳು ಪ್ರಪಂಚದಲ್ಲಿ ಬಂದಿದ್ದಾರೆ. ಬಹಳಷ್ಟು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂತಹ ಹಾಗೂ ಅತಿ ಎತ್ತರದಲ್ಲಿ ಕೂಡ ಇರುವಂತಹ ಪ್ರವಾದಿಯಾದ ಮೊಹಮ್ಮದ್ ಪೈಗಂಬರ್. ಅವರ ನಂತರ ಯಾರು ಕೂಡ ಬಂದಿಲ್ಲ ಪ್ರವಾದಿಗಳಾಗಿ. ಈಸ್ ದ ಲಾಸ್ಟ್ ಪ್ರವಾದಿ. ಅವರ ಒಂದು ಜೀವಿತಾವಧಿನಲ್ಲಿನೇ ಕುರಾನ್ ಏನಿದೆ ಪ್ರಪಂಚಕ್ಕೆ ಉದಯ ಆಗುತ್ತೆ. ಕಾಲಕ್ರಮೇಣ ಅದನ್ನು ಸುಮಾರು 25 ವರ್ಷಗಳ ಕಾಲ ಅವರು ಇಸ್ಲಾಂ ಬಗ್ಗೆ, ಮುಸ್ಲಿಂ ಧರ್ಮದ ಬಗ್ಗೆ ಅವರು ಪ್ರವಾಸ ಕೈಗೊಂಡು ಪ್ರವಚನದಲ್ಲಿ ಹುಡುಕ್ತಾರೆ. ಈ ಒಂದು ಪ್ರಪಂಚದಲ್ಲಿ ಇಸ್ಲಾಂ ಧರ್ಮಕ್ಕೆ ಉದಯ ಆಗಲಿಕ್ಕೆ ನಾವು ಕಾರಣಕರ್ತರಾಗ್ತಾರೆ. ಆಗಿನ ಸಂದರ್ಭದಲ್ಲಿನೇ ಸಮಾಜ ಕಟ್ತಕ್ಕಂತಹ ಕೆಲಸ ಕಾರ್ಯಗಳು ಅವರಿಂದ ಆಗಿದೆ. ಎಲ್ಲ ಧರ್ಮದವರು ಕೂಡ ಸಮಾನ ರೀತಿಯಲ್ಲಿ ಒಂದು ಸಹಬಾಳ್ವೆಯಿಂದ ಜೀವನ ನಡೆಸಬೇಕು ಅಂತ ಬಿಟ್ಟು ಕ್ರಮನ ಕೈಗೊಳ್ತಾರೆ. ಆಗಿನ ಸಂದರ್ಭದಲ್ಲಿನೇ ಮಹಿಳೆಯರಿಗೆ ಪ್ರಾಧಾನ್ಯತೆ ಇಲ್ಲದೆ ಇರತಕ್ಕಂತಹ ಸಮಾಜದಲ್ಲಿ ಮಹಿಳೆಯರು ಕೂಡ ಪುರುಷನಷ್ಟೇ ಅವರು ಕೂಡ ಸ್ಥಾನ ಪಡಿಬೇಕಂತ ಹೇಳ್ಬಿಟ್ಟು ಆಗಿನ ಕಾಲದಲ್ಲಿ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಮಹಿಳೆಯರಿಗೆ. ಆ ಸಂದರ್ಭದಲ್ಲಿ ಹೆಣ್ಣು ಮಗು ಹುಟ್ಟಿದ್ರೆ ಅದು ಅದರದ ಒಂದು ಜೀವವನ್ನೇ ಪಟುಕೂಡಿಸ್ತಕ್ಕಂತಹ ಕೆಲಸ ಕಾರ್ಯಗಳು ಆಗಿನ ಸಂದರ್ಭದಲ್ಲಿ ಆಗ್ತಾ ಇದೆ. ಅದನ್ನು ಈ ಸಮಾಜಕ್ಕೆ ತಿಳಿ ಹೇಳಿಬಿಟ್ಟು ಆ ರೀತಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಸಮಾಜದಲ್ಲಿ ಮಹಿಳೆ ಕೂಡ ಹೆಣ್ಣಿಗೆ ಒಂದು ಸಮಾನವಾಗಿರ್ತಕ್ಕಂತಹ ಒಂದು ಪ್ರಾಧಾನ್ಯತೆಯನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಸಮಾಜಕ್ಕೆ ಸಂದೇಶವನ್ನು ಸಾರ್ತಾರೆ. ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ಬಸವಣ್ಣನವರು ಈ ನಾಡಿನಲ್ಲಿ ಸಮಾಜವನ್ನು ಕಟ್ಟತಕ್ಕಂತಹ ಕೆಲಸ ಕಾರ್ಯಗಳು ಅವರಿಗೆ ಆಗಿದೆ. ಉತ್ತರ ಕರ್ನಾಟಕದ ಭಾಗದ ವಿಶೇಷವಾಗಿ ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ, ಬೀದರ್ ಈ ಪ್ರದೇಶದಲ್ಲಿ ಬಸವಣ್ಣನವರು ಹುಟ್ಟಿದ ಜನ್ಮಭೂಮಿ
ಬಸವ ಕಲ್ಯಾಣ ಆಗಿದ್ರೆ ಕರ್ಮಭೂಮಿ ಈ ಪ್ರದೇಶ ಆಗಿದೆ. ನಮ್ಮಲ್ಲಿನೇ ಅವರ ಒಂದು ಪಾರ್ಲಿಮೆಂಟೇರಿಯನ್ ಸಿಸ್ಟಮ್ ಏನಿತ್ತು ಆಗಿನ ಕಾಲದಲ್ಲಿ, ಅಲ್ಲಮ ಪ್ರಭುಗಳು ಇಲ್ಲೇ ನಾವು ತೇರದಾಳ ಭಾಗದಲ್ಲಿ ನೋಡ್ತೀವಿ, ಅವರ ಆಸ್ಥಾನದ ಪ್ರಧಾನಮಂತ್ರಿಗಳಾಗಿದ್ದರು. ಅದು ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮಲ್ಲಿನೇ ಕಾಣ್ತೀವಿ, ನಮ್ಮ ಒಂದು ಉಪವಿಭಾಗದಲ್ಲಿ. ಈ ಸಮಾಜದಲ್ಲಿ ಆಡಳಿತ ವ್ಯವಸ್ಥೆ ಪಾರ್ಲಿಮೆಂಟೇರಿಯನ್ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ಆಗಲೇ ಅವರು ಕನಸ್ಕೊಂಡು ಅದನ್ನು ಆಡಳಿತ ನಡೆಸಿದ್ರು. ಈ ಸಮಾಜದಲ್ಲಿ ಎಲ್ಲರಿಗೂ ಪ್ರಾಧಾನ್ಯತೆ ದೊರೀಬೇಕು ಅಂತ ಹೇಳ್ಬಿಟ್ಟು